ಇನ್ನು ನೆಕ್ಸ್ಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಿತ್ತಾಟ ತಾರಕಕ್ಕೇರಿತು. ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದ್ದಾವೆ. ನೋಡಿ, ಇವತ್ತು ರಾಜ್ಯಕ್ಕೆ ಈಗಾಗಲೇ ಹೇಳಿದಂಗೆ ರಣದೀಪ್ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ಸುಮಾರು ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಬಂದಿಳಿತಾರೆ ಬೆಂಗಳೂರಿಗೆ. ಈ ಹಿಂದೆ ಶಾಸಕರಾಯ್ತು, ಅವ್ರ ಜೊತೆ 1-to-1 ಮೀಟಿಂಗ್ ಆಯ್ತು. ಈಗ ಸಚಿವರ ಸರದಿ 1-to-1 ಮೀಟಿಂಗ್ ಮಾಡ್ತಾರೆ ಅವ್ರ ಜೊತೆಗೆ ಸುರ್ಜೇವಾಲಾ ಅವರು. ಇವತ್ತಿನಿಂದ 3 ದಿನಗಳ ಕಾಲ ಮತ್ತೊಂದು ಸುತ್ತಿನ 1-to-1 ಮೀಟಿಂಗ್. 30-35 ಜನ. ಇವತ್ತಿನಿಂದ ಶುರುವಾಗುತ್ತೆ ಈ 1-to-1 ಮೀಟಿಂಗು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ 1-to-1 ಮೀಟಿಂಗ್ ಇದೆ. ಇವತ್ತು 6 ಸಚಿವರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡ್ತಾರೆ. ಪ್ರತಿಯೊಬ್ಬ ಸಚಿವರಿಗೂ 1 ಗಂಟೆಯ ಸಮಯವನ್ನ ನಿಗದಿ ಮಾಡಲಾಗಿದೆ. ಸೊ ಈಗಾಗಲೇ ಹೇಳಿದಾಗೆ ನಮ್ಮ ಪ್ರತಿನಿಧಿ ರೂಪೇಶ್ ಹೇಳಿದಂಗೆ ಸಂಪುಟ ಪುನರಚನೆಗೆ ಸದ್ದಿಲ್ಲದೆ ಮೌಲ್ಯಮಾಪನ ಆಗೋ ರೀತಿಯಾಗಿ ಕಾಣಿಸ್ತಾ ಇದೆ. ಆಮೇಲೆ ಡೆಲ್ಲಿಲಿ ಇದ್ಕೊಂಡೆ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಫೋನ್ ಮಾಡಿಯೂ ಕೂಡ ಹೇಳಿದ್ದಾರೆ. ಅವರವರ ಸಮಯಕ್ಕೆ ತಕ್ಕಂತೆ ನಿಗದಿ ಮಾಡಲಾಗಿದೆ. ಒಬ್ಬೊಬ್ರಿಗೂ ಇಷ್ಟಿಷ್ಟು ಗಂಟೆಗೆ ನಿಗದಿ ಮಾಡಲಾಗಿದೆ. ಬಂದು ಅಟೆಂಡ್ ಮಾಡ್ತಾರೆ ಈ ಮೀಟಿಂಗ್ನ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲೇ ಇದ್ದಾರೆ. ರೂಪೇಶ್, ಈಗಾಗಲೇ ಹೇಳಿದಾಗೆ ಈ 1-to-1 ಮೀಟಿಂಗ್ನಲ್ಲಿ ಸಚಿವರ ಜೊತೆಗೆ ಮೋಸ್ಟ್ ಪ್ರಾಬಬ್ಲಿ ಈ ಸಂಪುಟ ಪುನರ್ರಚನೆಗೆ ಸದ್ದಿಲ್ಲದೆ ಮೌಲ್ಯಮಾಪನನ ಈ ಹಿಂದೆ ಚರ್ಚೆಯಲ್ಲಿತ್ತಲ್ಲ, ಹಳೆಬರಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕುವಂಥ ಒಂದಷ್ಟು ಡೆವಲಪ್ಮೆಂಟ್ಗಳಿದ್ದಾವಲ್ಲ, ಅದಕ್ಕೇನಾದರೂ ಮರುಜೀವ ಸಿಗುತ್ತಾ ಅಂತ? ಸೆಳೆದಾಗೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 8 ಗಂಟೆ ತನಕ 1-to-1 ಮೀಟಿಂಗ್ ಇರುತ್ತೆ. ಇವತ್ತು ಪ್ರಮುಖವಾಗಿ ಮೊದಲನೇ ದಿನ 6 ಸಚಿವರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡ್ತಾರೆ, 1-to-1 ಮೀಟಿಂಗ್ ಮಾಡ್ತಾರೆ. ಪ್ರತಿಯೊಬ್ಬ ಸಚಿವರಿಗೂ 1 ಗಂಟೆಯ ಸಮಯವನ್ನು ನಿಗದಿ ಮಾಡಲಾಗಿದೆ. ಒಬ್ಬರಿಗೆ 1 ಗಂಟೆಯ ಸಮಯ. ಈ ಹಿಂದೆ ಸಚಿವರಿಗೆ ಶಾಸಕರಿಗೆ ಒಂದು 40 ನಿಮಿಷ ಒಂದಷ್ಟು ಜನಕ್ಕೆ, 20 ನಿಮಿಷ ಒಂದಷ್ಟು ಜನಕ್ಕೆ ಅಂತಿತ್ತು. ಈಗ ಎಲ್ಲ ಸಚಿವರಿಗೂ 1 ಗಂಟೆ ಟೈಮ್ ನಿಗದಿ ಮಾಡಲಾಗಿದೆ. ಆಮೇಲೆ ಶಾಸಕರು ಒಂದಷ್ಟು ಜನ ಸಚಿವರ ಬಗ್ಗೆ ಕಂಪ್ಲೇಂಟ್ ಹೇಳಿದ್ರಲ್ಲ, ಅದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಕೇಳಬಹುದು. ಹೇಗಿದೆ ನಿಮ್ಮ ಮತ್ತು ಶಾಸಕರ ನಡುವಿನ ಒಡನಾಟ, ಹೇಗಿದೆ, ಸ್ಪಂದಿಸ್ತಾ ಇದ್ದೀರಾ? ಏನಾದರೂ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡೋಕ್ಕೆ ಬಂದಂತಹ ಸಂದರ್ಭದಲ್ಲಿ ನೀವು ರೆಸ್ಪಾನ್ಸ್ ಮಾಡಿದ್ದೀರಾ ಕರೆಕ್ಟಾಗಿ? ಏನೇನು ಸಮಸ್ಯೆ ಇದೆ, ನೀವು ವಹಿಸ್ಕೊಂಡಿರುವಂಥ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಏನೇನಿದ್ದಾವೆ ಸಮಸ್ಯೆಗಳು, ಏನೇನು ಕೆಲಸಗಳನ್ನು ಮಾಡಿದ್ದೀನಿ? ಇವ್ರಿಗೂ ಕೂಡ ಅಷ್ಟೇ, ಏನು ಶಾಸಕರಿಗೆ ಏನು ಕೇಳಿದ್ರು ಅದನ್ನೇ ಸಚಿವರಿಗೂ ಕೇಳ್ತಾರೆ. ಮತ್ತೊಂದು ಕಡೆ ಶಾಸಕರು ಏನೇನು ಕಂಪ್ಲೇಂಟ್ ಕೊಟ್ಟಿದ್ರು ಸಚಿವರ ಮೇಲೆ, ಅದನ್ನು ಕೂಡ ಇಲ್ಲಿ ಕೇಳಲಾಗುತ್ತೆ. ಈ ಭಾಗದ ಶಾಸಕರು ನಿಮ್ಮ ಮೇಲೆ ಈ ರೀತಿಯಾಗಿ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತಲೂ ಕೂಡ ಕೇಳ್ತಾರೆ. ಮತ್ತೊಮ್ಮೆ ಲೈವ್ನಲ್ಲಿದ್ದಾರೆ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಹೇಳ್ತಾ ಇದ್ರಿ ಈ ಸಂಪುಟ ಪುನರಚನೆಗೆ ಸದ್ದಿಲ್ಲದೆ ಮೌಲ್ಯಮಾಪನ ಆಗುತ್ತಾ ಅನ್ನೋದು. ಜೊತೆಗೆ ಈ ಹಿಂದೆ ಒಂದು ಚರ್ಚೆ ಆಗ್ತಿತ್ತಲ್ಲ, ಹಳೆಬರಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕ್ತಾರೆ, ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಮರುಜೀವ ಬಂದಂತಾಗುತ್ತಾ ಅಂತ ಅಲ್ಲಿಗೆ? ನಿಜ, ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕಿರ್ತಕ್ಕಂಥ ಚರ್ಚೆಗಳೆಲ್ಲವೂ ಕೂಡ ಸಿಎಂ ಬದಲಾವಣೆಗಿಂತ ಪ್ರಮುಖವಾಗಿ ರಾಜ್ಯದಲ್ಲಿ ಚರ್ಚೆ ಇರ್ತಕ್ಕಂಥದ್ದು ಸಚಿವರುಗಳ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಸಿಎಂ ಬದಲಾವಣೆಗಿಂತ ಯಾಕಂದ್ರೆ ಸಿಎಂ ಕಾರ್ಯವೈಖರಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿಗ ಮೊದಲಾಗಿ ಸಚಿವರುಗಳ ತಲೆದಂಡ ಆಗಬೇಕು. ಯಾಕಂತ ಹೇಳಿದ್ರೆ ಒಂದಿಷ್ಟು ಇಲಾಖೆಗಳಲ್ಲಿ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತೇಳಿ. ಅನುದಾನ ಸಿಗ್ತಾ ಇರೋ ಒಂದು ವಿಚಾರ ಬೇರೆ. ಯಾಕಂದ್ರೆ ಕಾಲಕ್ಕೂ ಕೂಡ ಒಂದಿಷ್ಟು ಕೃಷ್ಣ ಮೇಲ್ದಂಡೆ ಯೋಜನೆ ಮಾಡುವಾಗ ಕೃಷ್ಣ ಮೇಲ್ದಂಡೆಗೋಸ್ಕರವಾಗಿ ಇಷ್ಟು ಹಣವನ್ನು ಕೊಡಬೇಕಿತ್ತು. ಆ ಸಂದರ್ಭದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇತ್ತು. ಬೇರೆ ವಿಶೇಷ ಯೋಜನೆಗಳು ಮಾಡುವಾಗ ಕೂಡ ಹಣ ಸಂಪನ್ಮೂಲಗಳ ಖರ್ಚಾಗ್ತಾ ಇತ್ತು, ಅದರ ಅನುದಾನ ಸಿಗ್ತಾ ಇರಲಿಲ್ಲ. ಈ ಬಾರಿ ಸಚಿವರುಗಳೇ ಕೆಲವಿಷ್ಟು ಒಂದು ನಿರ್ಲಿಪ್ತತೆಯನ್ನು ತೋರ್ತಾ ಇದ್ದಾರೆ. ಯಾಕಂತೇಳಿ ಪಾಲಿಸಿ ಮ್ಯಾಟರ್ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಉದಾಹರಣೆ ಅಕ್ರಮ ಮರಳುಗಾರಿಕೆ, ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಹೀಗಾಗಿ ಮರಳೇ ಸಿಗ್ತಾ ಇಲ್ಲ ಕರಾವಳಿಯಲ್ಲಿ. ಅದೇ ರೀತಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಮತ್ತೊಂದಿಷ್ಟು ಸಮಸ್ಯೆಗಳಿರುತ್ತೆ. ಅದಾದ ಬಳಿಕವಾಗಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲೂ ಕೂಡ ವಿಶೇಷವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ವಿಶೇಷವಾಗಿ ಯೋಜನೆಗಳನ್ನು ಕೊಡಲಾಗ್ತಾ ಇಲ್ಲ ಅಂತ ಒಂದಿಷ್ಟು ಆಕ್ರೋಶಗಳಿರುತ್ತೆ. ಅದೇ ರೀತಿ ಬಳ್ಳಾರಿ ಉಸ್ತುವಾರಿ ಸಚಿವರುಗಳ ವಿರುದ್ಧನೂ ಕೂಡ ಆಕ್ರೋಶ ಕೇಳಿ ಬರ್ತಾ ಇದೆ. ಹೀಗಾಗಿ ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ಆಗ್ತಾ ಇದೆ ಅಂತ ಒಂದಿಷ್ಟು ಯೋಜನೆ ಕೃತ ಬರ್ತಾ ಇದೆ. ಹೀಗಾಗಿ ಯೋಜನೆಗಳೆಲ್ಲ ಹೇಗೆ ಮಾಡ್ಲಿಕ್ಕೆ ಆಗ್ತಾ ಇದೆ, ಪಾಲಿಸಿ ಮ್ಯಾಟರ್ಗಳು ಕೂಡ ಸರಿಯಾಗಿ ಮಾಡ್ಕೊಳ್ತಾ ಇಲ್ಲ. ಅದೇ ರೀತಿ ಆಡಳಿತಕ್ಕೆ ಚುರುಕು ಮುಟ್ಟಿಸುವಂಥ ಕೆಲಸ. ಯಾಕಂತ ಹೇಳಿದ್ರೆ ಶಾಸಕರೆಲ್ಲ ಸಾಲಾಗಿ ಅಧಿಕಾರಿಗಳ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಚಿವರುಗಳು ಕಂಟ್ರೋಲ್ ಇಟ್ಕೊಂಡಿದ್ರೆ, ಅಧಿಕಾರಿಗಳು ಕಂಟ್ರೋಲ್ ಇಟ್ಕೊಂಡು ಅಧಿಕಾರಿಗಳು ಮಾತು ಕೇಳಿದ್ರೆ ಈ ರೀತಿ ಸಮಸ್ಯೆಗಳೇ ಉದ್ಭವ ಆಗ್ತಾ ಇಲ್ಲ ಅಂತ ಹೇಳಿ ಆಗ್ತಾ ಇದೆ. ಇದಕ್ಕೋಸ್ಕರ ಸಚಿವರುಗಳ ಮೌಲ್ಯಮಾಪನವನ್ನ ಸುರ್ಜೇವಾಲಾ ಅವರೇ ಬರ್ತಾರೆ. ಯಾಕೆ ಶಾಸಕರಿಗೆ 10 ನಿಮಿಷಗಳು ಟೈಮ್ ಕೊಟ್ಟಿದ್ರು, ಆದರೆ ಸಚಿವರುಗಳಿಗೆ 1 ಗಂಟೆಯ ಕಾಲಾವಕಾಶಗಳನ್ನು ಕೊಡಲಾಗುತ್ತೆ. ಮೊದಲನೇದಾಗಿ ಅವರ ಅಹವಾಲುಗಳನ್ನು ಕೇಳಲಾಗುತ್ತೆ. ಯಾಕಂದ್ರೆ ಏಕಪಕ್ಷೀಯವಾಗಿ ಆಗೋದಿಲ್ಲ. ಹೀಗಾಗಿ ಅವರ ಏನೇನು ಸಮಸ್ಯೆ ಅಂತ ಅವಳು ಕೇಳಲಾಗುತ್ತೆ. ಅದಾದ ಬಳಿಕವಾಗಿ ಪಿನ್ ಟು ಪಿನ್ ಆಗಿ ಶಾಸಕರ ಹೆಸರು ಹೇಳೋದಿಲ್ಲ, ಶಾಸಕರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಿ, ನಿಮ್ಮ ವಿರುದ್ಧ ಆರೋಪಗಳಿದೆ, ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ಬೇಕಂತ ಹೇಳ್ತಾರೆ. 3-4 ತಿಂಗಳು ಟೈಮ್ ಕೊಡ್ಬೋದು. ಅದರಲ್ಲೂ ಕೂಡ ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತಲೆದಂಡ ಖಂಡಿತವಾಗಲೂ ಆಗುತ್ತೆ
ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.